ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ಕ್ರ್ಯಾಬ್ ಸುಕ್ಕ ಮಂಗಳೂರು ಉಡುಪಿ ಕಡೆ ಹೆಚ್ಚಾಗಿ ಇದನ್ನು ಮಾಡ್ತಾರೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವಂತೂ ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಿ ನೋಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸಿಂಪಲ್ ಆದ ಕೆಲವು ಮಸಾಲ ಹಾಕಿ ನಾನಿವತ್ತು ನಿಮಗೆ ಸುಲಭವಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ನೋಡಿ, ಇಲ್ಲಿ ನಾನು ಕ್ರ್ಯಾಬ್ ಅಂತ ತಗೊಂಡಿದ್ದೀನಿ. ಏಡಿ ಇದೆಯಲ್ಲ, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಇದರಲ್ಲಿ ಈ ಥರ ಸಣ್ಣ ಸಣ್ಣ ಮುಳ್ಳು ಇರುತ್ತಲ್ಲ, ಇದನ್ನು ಸ್ವಲ್ಪ ಕತ್ತಿಯ ಹಿಂಭಾಗದಲ್ಲಿ ಜಜ್ಜಿ ತೆಗಿಬೇಕು. ಈ ಥರ ತುದಿ ಭಾಗನೂ ಹಾಗೆ, ಇಲ್ಲದಿದ್ದರೆ ಮೀನು ಮಾಡುವ ಏನು ಕತ್ರಿ ಇರುತ್ತಲ್ಲ, ಸೀಸರ್, ಅದರಲ್ಲಿ ಕಟ್ ಮಾಡಿ ತೆಗೆದ್ರೆ ಆಗುತ್ತೆ. ಇದರ ಮಧ್ಯಭಾಗನ ಕಟ್ ಮಾಡ್ಕೋಬೇಕು. ಅಂದರೆ ಉದ್ದ ಸೈಜ್ ದೊಡ್ಡದಿದೆಯಲ್ಲ, ಸ್ವಲ್ಪ ಸಣ್ಣ ಸೈಜ್ ಮಾಡ್ಕೋಬೇಕು, ತಿನ್ನೋಕ್ಕೆ ಈಸಿ ಆಗುತ್ತೆ. ಮಧ್ಯಭಾಗ ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನು ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡಿ ಈ ಥರ ಕಟ್ ಮಾಡಿದ್ದೇನೆ. ನೋಡಿ, ಸಣ್ಣ ಸಣ್ಣ ಸೈಜ್ ಮಾಡ್ಕೊಂಡಿದ್ದೇನೆ. ಈಗ ಬಾಣಲೆಗೆ 1 ಸ್ಪೂನಷ್ಟು ಕೊಕೊನಟ್ ಆಯಿಲ್, ತೆಂಗಿನೆಣ್ಣೆ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಹುರಿಬೇಕು. ಇಲ್ಲಿ ನಾನು 10ರಿಂದ 15 ಬ್ಯಾಡಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ವಾಸನೆ ಹೋಗಿಲ್ಲ ಅಂದರೆ ಮಸಾಲ ನಿಮಗೆ ಚೆನ್ನಾಗಿ ಬರೋದಿಲ್ಲ. ಇದನ್ನು ಚೆನ್ನಾಗಿ ಹುರಿದ ನಂತರ ಈಗ 1/4 ಸ್ಪೂನಷ್ಟು ಮೆಂತ್ಯ ಹಾಕಬೇಕು. 1/4 ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಅಂಶ ಬರುತ್ತೆ, ಅದಕ್ಕೋಸ್ಕರ. ಇದರ ಜೊತೆಗೇ ನೋಡಿ, 1/2 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಪೆಪ್ಪರ್ 3/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬ್ಯಾಡಗೆ ಮೆಣಸು ಖಾರ ಕಮ್ಮಿ ಇರೋದ್ರಿಂದ ಪೆಪ್ಪರ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅರ್ಧ ಸ್ಪೂನ್ ಇಲ್ಲಾಂದರೆ 3/4 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಹುರಿಬೇಕು. ನಂತರ 2ರಿಂದ 3 ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ. ಈ ಬೌಲಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳಿ. ಕೆಲವರು ಕಾಯಿ ತುರಿ ಹಾಕದೇ ಮಸಾಲ ರುಬ್ಬಿನೂ ಹಾಕ್ತಾರೆ. ನಾನು ಸ್ವಲ್ಪ ರುಚಿ ಚೆನ್ನಾಗಿರುತ್ತಂತ ಈ ಥರ ಕಾಯಿ ತುರಿ ಹಾಕ್ಕೊಂಡು, ಅದಕ್ಕೆ 1/4 ಸ್ಪೂನಷ್ಟು ಅರಿಶಿನ, 4ರಿಂದ 5 ಬೆಳ್ಳುಳ್ಳಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಟ್ಟಿಗೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ದೇನೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದು ಚೆನ್ನಾಗಿ ಎಲ್ಲನೂ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇದನ್ನು ನಾವು ರುಬ್ಬಕ್ಕಿದೆ. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 4ರಿಂದ 5 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ತೆಂಗಿನೆಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಆದರೆ 2 ಈರುಳ್ಳಿ ತಗೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ನಂತರ ಈ ನಾವು ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಟಂಥ ಕ್ರ್ಯಾಬನ್ನು ಹಾಕ್ಕೋಬೇಕು. ಹಾಕಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಈರುಳ್ಳಿ ಜೊತೆ ಎಲ್ಲ ಒಗ್ಗರಣೆ ಜೊತೆ ಅದು ಮಿಕ್ಸ್ ಆಗಬೇಕು. ನೀವು ಫ್ಲೇವರ್ಗೋಸ್ಕರ ಬೇಕಾದರೆ ಕರಿಬೇವನ್ನು ಹಾಕೋಬೋದು, ಅಥವಾ ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ, ನಿಮಗೆ ಟ್ರೆಡಿಷ್ನಲ್ ವೇಯಲ್ಲಿ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಇದನ್ನು ಬೇಯಕ್ಕೆ ಬಿಡಬೇಕು. ನೀರು ಹಾಕಬಾರ್ದು, ಅದೇ ನೀರು ಬಿಡುತ್ತೆ. ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ ಅಲ್ವಾ, ಇದನ್ನೀಗ ನಾವು ರುಬ್ಬಬೇಕು. ನುಣ್ಣಗೆ ನೈಸ್ ಪೇಸ್ಟ್ ಆಗಬೇಕಿದು. ಮೊದಲಿಗೆ ಫ್ರೈ ಮಾಡ್ಕೊಂಡಿರುವ ಮಸಾಲ, ಕಾಯಿ ತುರಿ ಎಲ್ಲ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಸಣ್ಣ ಪೀಸು ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಸಾಕು. ತುಂಬ ಹಾಕ್ಕೋಬೇಡಿ, ನಾನು ತೋರಿಸಿದಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹುಳಿ ಆಗಬಾರ್ದು, ಚೆನ್ನಾಗಿರೋದಿಲ್ಲ. ನಂತರ ಒಂದು ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಫ್ರೈ ಮಾಡಿದ್ದೆ, ಫ್ರೈ ಮಾಡದೇನೂ ಹಾಕೋಬೋದು. ಈ ಥರ ನುಣ್ಣಗೆ ಪೇಸ್ಟ್ ರೆಡಿ ಮಾಡಿ ಇಟ್ಕೋಬೇಕು. ಇಷ್ಟೇ ಮಸಾಲ, ಇದಕ್ಕೆ ಕಮ್ಮಿ ಮಸಾಲ ಹಾಕಿ ಮಾಡುವಂತಹ ಏಡಿ ಸುಕ್ಕ ಇದು. ನೋಡಿ, ಏಡಿ ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಬಿಟ್ಟಿದೆ. ನೋಡಿ, ಇದು ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಬೇಗ ಬೆಂದೋಗುತ್ತೆ. ಒಂದು 5 ನಿಮಿಷ ಸಾಕು ಇದಕ್ಕೆ ಬೇಯೋಕ್ಕೆ. ಈ ಥರ ನೋಡಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡಬೇಕು. ಇದಕ್ಕೀಗ ನಾವು ರುಬ್ಬಿದಂಥ ಮಸಾಲಾನ ಸೇರಿಸಬೇಕು. ನಿಮಗೆ ಮಸಾಲ ನೋಡಿ ಹದ ನೀವು ಮಾಡ್ಕೊಳ್ಳಿ. ತುಂಬ ತೆಳುವಾಗಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ನಾನು ಮಿಕ್ಸಿ ಏನು ರುಬ್ಬಿದ ಜಾರ್ ಇದೆಯಲ್ಲ, ಅದರಲ್ಲೇ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ರೌಂಡ್ ಮಸಾಲೆ ಎಲ್ಲ ಕ್ರ್ಯಾಬ್ಗೆ ಹಿಡಿಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹೈ ಫ್ಲೇಮ್ ಇಟ್ಟು ನಾವು ಇದನ್ನು ಬೇಯಿಸಬೇಕು. ಅಂದರೆ ಮಸಾಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಕ್ರ್ಯಾಬ್ ಜೊತೆ ಚೆನ್ನಾಗಿ ಅದು ಕುದಿದು ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಒಂದು ರೌಂಡು ಕುದಿ ಬರುವಷ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಈಗ ನೋಡಿ, ಇದು ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ, ಎಲ್ಲ ಹಸಿ ವಾಸನೆ ಹೋಗಿದೆ. ಈಗ ಉಪ್ಪಿನ ಹದ ಚೆನ್ನಾಗಿ ನೋಡ್ಕೋಬೇಕು. ಇದಕ್ಕೆ ಮೊದಲೇ ಜಾಸ್ತಿ ಉಪ್ಪು ಹಾಕೋಬಾರ್ದು. ಸೀ ಫುಡ್ ಅಂದರೆ ಸಿಗಡಿ, ಏಡಿ ಎಲ್ಲ ಇರುತ್ತಲ್ವ, ಇದಕ್ಕೆ ಉಪ್ಪಿನ ಹದ ಸ್ವಲ್ಪ ಕಮ್ಮಿನೇ ಇರಬೇಕು, ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕೋಬೇಕು. ಈ ಟೈಮಲ್ಲಿ ನಾವು
ಅರ್ಧ ಹೋಳಷ್ಟು ಕಾಯಿ ತುರಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಡು ಬೇಕಾದರೂ ಹಾಕೋಬೋದು ಅಥವಾ ಡೈರೆಕ್ಟಾಗಿಯೂ ಹಾಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ಹಾಕ್ಕೊಂಡ್ರೆ ಸಾಕು. ನಿಮಗೆ ಬೇಡ ಅಂದರೆ ನೀವು ಇಷ್ಟೇ ಮಸಾಲ ಜೊತೆನೂ ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಆದರೆ ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ, ಚೆನ್ನಾಗಿರುತ್ತೆ ನಿಮಗೆ. ನಾರ್ಮಲಾಗಿ ಕೋಳಿ ಸುಕ್ಕ ಈ ರೀತಿ ಮಸಾಲ ಹಾಕಿಯೇ ಈ ಥರ ಕಾಯಿ ತುರಿ ಡೈರೆಕ್ಟ್ ಹಾಕಿಯೂ ಮಾಡ್ತಾರೆ. ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಇದೇ ಥರ ಮಾಡಿ ತೋರಿಸಿದ್ದೀನಿ. ಕ್ರ್ಯಾಬ್ಗೆ ಮಸಾಲ ಸ್ವಲ್ಪ ಕಮ್ಮಿ ಹಾಕ್ತಾರೆ, ಕೋಳಿ ಸುಕ್ಕಕ್ಕೆ ಮಸಾಲ ಸ್ವಲ್ಪ ಜಾಸ್ತಿ ಇರುತ್ತೆ, ಅಷ್ಟೇ ವ್ಯತ್ಯಾಸ. ತುಂಬ ಚೆನ್ನಾಗಿ ಬರುತ್ತೆ. ನೀವೊಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಮಂಗಳೂರು ಉಡುಪಿ ಕಡೆ ಹೆಚ್ಚಾಗಿ ಹೋಟೆಲ್ಗಳಲ್ಲಿ ಇದೇ ಸ್ಟೈಲಲ್ಲಿ ಮಾಡ್ತಾರೆ. ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ರುಚಿಕರವಾದ ಏಡಿ ಸುಕ್ಕ ಅಥವಾ ಕ್ರ್ಯಾಬ್ ಸುಕ್ಕ ಹೋಟೆಲ್ ಸ್ಟೈಲಲ್ಲೇ ಮಾಡ್ಕೋಬೋದು. ನೀವು ಇದನ್ನು ಬಾಯ್ಲ್ಡ್ ರೈಸ್ ಅಥವಾ ವೈಟ್ ರೈಸಿಗೆ ಯಾವುದಕ್ಕೆ ಬೇಕಾದರೂ ಇದು ಚೆನ್ನಾಗಿ ಸೂಟ್ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೆಸಿಪಿ ಹಾಕಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರಾನ್ಸ್ ಕರಿ ಯಾವ ರೀತಿ ಮಾಡೋದಂತ ನಾನು ವೀಡಿಯೋ ಹಾಕ್ತೀನಿ. ನೀವು ಖಂಡಿತವಾಗಿ ಆ ವೀಡಿಯೋನ ಚೆಕ್ ಮಾಡಿ ನೋಡಿ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ.